ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ ಪಿಲಿಗ್ರಿಮೇಜ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಥವಾ ಪ್ರಸಾದ್ ಸ್ಕೀಮ್ ಅಂತೇಳಿ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ಬಹಳಷ್ಟು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗಾಗಿ ಕೇಂದ್ರ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ 50 ಕೋಟಿವರೆಗೂ ಕೂಡ ದುಡ್ಡು ಕೊಡುವಂತಹ ಒಂದು ಯೋಜನೆಯನ್ನು ತಗೊಂಬಂದರು. ಅದರಲ್ಲಿ ಕಾಮಾಖ್ಯ ಟೆಂಪಲ್ಲು ಈ ಥರ ಸುಮಾರು ಟೆಂಪಲ್ಗಳಿತ್ತು. ನಮ್ಮ ಕರ್ನಾಟಕದಕ್ಕೆ ಅಂಥದ್ದೊಂದು ಯೋಜನೆ ಬೇಕು ಅಂತ ಆಗ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪ ಸಾಹೇಬ್ರ ಹತ್ರ ಒಂದು ಲೆಟರ್ ತೊಗೊಂಡು, ಸರ್ ನಮ್ಮ ಬೆಟ್ಟದ ಅಭಿವೃದ್ಧಿಗೆ ನಾನು ದುಡ್ಡು ತೊಗೊಂಡೋಗ್ತೀನಿ, ಇದೊಂದು ಸೈನ್ ಹಾಕ್ಕೊಡಿ ಅಂತ ಕೇಳಿ ನಾನೇ ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಂಥ ಲೆಟರ್ ಇಟ್ಕೊಂಡು ನಾನು ಆ ಯೋಜನೆಯನ್ನು ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಮಾಡಿಸಿದೆ. ಸಮ್ಮಿಶ್ರ ಸರ್ಕಾರ ಅವಾಗ ಅಧಿಕಾರದಲ್ಲಿತ್ತು. ಆಗ 3 ಟೆಂಪಲ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು, ಕೊಲ್ಲೂರು ಸೇರಿದಂತೆ ನಮ್ಮ ಚಾಮುಂಡಿ ಬೆಟ್ಟವನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದರು. ಆಗ ಟೂರಿಸಂ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ ಆಗಿದ್ದಂತಹ ಸಾರಾ ಮಹೇಶ್ ಅಣ್ಣ ಅವರು ಇಲ್ಲಿಯವರು ಚಾಮುಂಡಿ ಬೆಟ್ಟದ ಮೇಲೆ ಅವರು ಗೌರವನ ಪ್ರೀತಿನ ಇಟ್ಕೊಂಡು ಈ ಯೋಜನೆನ 3 ಟೆಂಪಲ್ಗಳಲ್ಲಿ ಚಾಮುಂಡಿ ಬೆಟ್ಟವನ್ನು ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು. ಮೋದಿಜಿಯವರು ಹೆಚ್ಚು ಕಡಿಮೆ 46 ಕೋಟಿ ರೂಪಾಯಿನ ಇದರ ಅಭಿವೃದ್ಧಿಗೋಸ್ಕರವನ್ನು ಕೊಟ್ಟಿದ್ದಾರೆ. ಅವರು ಚಾಮುಂಡಿ ಬೆಟ್ಟದಕ್ಕೂ ವಿಸಿಟನ್ನು ಮಾಡಿ ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅಭಿವೃದ್ಧಿಗೆ ಅದಕ್ಕೆ ಸೌಕರ್ಯಗಳನ್ನು ಅದನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ ಪ್ರಸಾದ್ ಯೋಜನೆಯಡಿ 46 ಕೋಟಿ ರೂಪಾಯಿನ ಮೋದಿಜಿಯವರ ಆಶೀರ್ವಾದದಿಂದ, ಸಾರಾ ಮಹೇಶಣ್ಣ ಅವರ ಸಹಕಾರದಿಂದ, ಯಡಿಯೂರಪ್ಪ ಸಾಹೇಬ್ರ ಸಹಕಾರದಿಂದ ನಾನು ತೊಗೊಂಬಂದಿದ್ದೀನಿ. ಇವತ್ತು ನಾನು ಸಂಸದನಲ್ಲ, ನಮ್ಮ ಹಾಲಿ ಸಂಸದರಿದ್ದಾರೆ, ಅವರು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ. ನಾನು ಇದ್ರ ಬಗ್ಗೆ ನನ್ನ ತರುವಂಥ ಕೆಲಸವನ್ನು 46 ಕೋಟಿ ರೂಪಾಯಿನ ಅಭಿವೃದ್ಧಿಗೆ ತರುವ ಕೆಲಸವನ್ನು ನಾನು ಮಾಡಿದ್ದೀನಿ. ಇದರ ಆಚೆಗೆ ನಾನೇನೂ ಕೂಡ ನಾನು ಹೇಳೋದಿಲ್ಲ. ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ 2018ರಲ್ಲೇ ಆಗ ಒಂದು ಪ್ರಿಲಿಮಿನರಿ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್ ಅಂತ ಪೆಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಮಾಡ್ತಾರೆ. ಅದು DPR ಆಗೋದಕ್ಕಿಂತ ಮೊದಲು ಮಾಡುವಂಥದ್ದು. ಆ ಸರ್ವೆನ ಮಾಡಿಸಿ ಅದರಲ್ಲಿ 1954 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು. ಇನ್ನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಅದು ಇನ್ನೂ ಜಾಸ್ತಿಗೆ ಹೋಯಿತು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಕಮ್ಮಿ ಇದ್ರೂ ಕೂಡ ಇದು ಸರ್ಕಾರಕ್ಕೆ ಸಾಮಾಜಿಕ ಜವಾಬ್ದಾರಿ ಇರೋ ಕಾರಣಕ್ಕೆ ಇದನ್ನು ಅಪ್ರೂವಲ್ ಮಾಡಬೇಕು ಅಂತ ನಾನು ಕೇಳಿದಾಗ ಆಗಿನ ಕೇಂದ್ರ ಸಚಿವರಾಗಿದ್ದಂತಹ ರೈಲ್ವೆ ಖಾತೆ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಅವರು ಅಪ್ರೂವಲ್ನ ಕೊಟ್ಟು ಪಿಂಕ್ ಬುಕ್ನಲ್ಲಿ ಅದು ಕನ್ಫರ್ಮ್ ಆಯಿತು. ಯಾಕೆಂದರೆ ಪಿಂಕ್ ಬುಕ್ಕಲ್ಲಿ ಬಂತು ಅಂದರೆ ಪ್ರಾಜೆಕ್ಟ್ ಅಪ್ರೂವ್ಡ್ ಅಂತ. 50% ಆಫ್ ದಿ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು, ಲ್ಯಾಂಡ್ ಅಕ್ವಿಸಿಷನ್ ಮಾಡಿ 100% ಲ್ಯಾಂಡನ್ನು ಫ್ರೀಯಾಗಿ ಕೊಡಬೇಕು ಯಾವುದೇ ರೈಲ್ವೆ ಯೋಜನೆಗಳಿಗೆ. ಅದನ್ನು ಅಷ್ಟು ಕೆಲಸನ ನಾನು ಮಾಡಿದ್ದೀನಿ. ಇವಾಗಿನ ಅದು ರದ್ದಾಗಿದೆಯೋ, ಅದು ಯಾವ ಹಂತದಲ್ಲಿದೆ ಅದ್ರ ಬಗ್ಗೆ ನಾನು ಕಳೆದ 1.25 ವರ್ಷಗಳಿಂದ ನಾನು ಸಂಸದನಾಗಿಲ್ದಲೇ ಇರೋದ್ರಿಂದ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೇ ಹೆಚ್ಚಿನ ಮಾಹಿತಿ ಆಗಲಿ, ಅದ್ರ ಬಗ್ಗೆ ಏನೇ ಅದರ ಡೆವಲಪ್ಮೆಂಟ್ ಆಗಲಿ, ಹಾಲಿ ಸಂಸದರಾಗಿರುವಂಥ ಮಹಾರಾಜರ ಹತ್ರ ನೀವು ಅದನ್ನು ಕೇಳಿ, ಖಂಡಿತ ಅವರು ಅದಕ್ಕೆ ನಿಮಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂಥ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ 2 ಲೈನನ್ನು ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು. ಆದರೆ ಅವರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ BK ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ಸಿನ ಶಾಸಕರು ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರನ್ನ ಒಂದು ರೀತಿ ಮ್ಯಾನ್ ಹ್ಯಾಂಡ್ಲ್ ಮಾಡಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲೇ ಇದ್ದರೆ ಹೊಡೆದೇ ಬಿಡ್ತಾಯಿದ್ರೂ ಈ ರೀತಿಯ ವಾತಾವರಣವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವ್ರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವ್ರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ BK ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನವ್ರನ್ನ ಓಲೈಸ್ಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನು, ದುಂಡಾವರ್ತನೆಯನ್ನು ಸದನದಲ್ಲಿ ತೋರಿದ್ದಾರೆ. ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡದಲೆ ದುಂಡಾವರ್ತನೆಯನ್ನು
ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಅಪಚಾರ ಮತ್ತು ಇಡೀ ರಾಜ್ಯನೇ ತಲೆ ತಗ್ಗಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ. ನಾನು ಈ ಕಾಂಗ್ರೆಸ್ಸಿನ BK ಹರಿಪ್ರಸಾದ್ ಮತ್ತು ಇನ್ನು ಪುಂಡ ಪೋಖರಿಗಳ ಥರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಹೇಳಿ ಕೇಳಿ ಕಾನೂನು ಪದವೀಧರರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿಕೊಂಡು ಶಾಸಕರುಗಳಿಗೆ ಇದೇ ರೀತಿ ಚಿತಾವಣೆ ಕೊಟ್ಕೊಂಡು ಕೂತ್ಕೊಂಡಿದ್ರಲ್ಲ. ನಿಮ್ಮ ಉದ್ದೇಶ ಏನು ಸರ್ ಸಿದ್ದರಾಮಯ್ಯನವರೇ? ಯಾವ ಘನ ಕಾರ್ಯಕ್ಕೋಸ್ಕರವಾಗಿ ನೀವು ಜಂಟಿ ಅಧಿವೇಶನವನ್ನು ಕರೆದಿದ್ದೀರಿ? ನೀವು ಅವ್ರ ಕಾನೂನು ಪದವೀಧರರು ಹೇಳಿ, ಜಂಟಿ ಅಧಿವೇಶನವನ್ನು ಯಾಕೆ ಕರೀತಾರೆ? ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ, ಅದು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾದ್ರೆ ಸಿದ್ಧಪಡಿಸುವಂತಹ ಭಾಷಣ ಏನಾಗಿರುತ್ತೆ? ಆದರೆ ನೀವು ಬರೆದಿದ್ದೇನು? ಪ್ರಾರಂಭದ 11 ಪಾಯಿಂಟ್ಗಳು ಕೂಡ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿ ಕೇಂದ್ರ ಸರ್ಕಾರವನ್ನು ಖಂಡಿಸುವಂಥ ಒಂದು ಖಂಡನಾ ನಿರ್ಣಯ ಥರ ಇತ್ತು. ಇದನ್ನು ರಾಜ್ಯಪಾಲರು ಓದಬೇಕು ಅಂತ ಹೇಳಿದ್ರಿ. ರಾಜ್ಯಪಾಲರು ಅದರದ್ದು 2 ಲೈನ್ ಓದಿ ಅವರು ಭಾಷಣವನ್ನು ಮೊಟಕುಗೊಳಿಸಿದ್ದಾರೆ. ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇರುವಂಥ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ 2008ರಲ್ಲಿ ಇದೇ ಕೆಲಸ ಮಾಡಿರಲಿಲ್ವಾ? ಆಗ BJP ಶಾಸಕರು ಹೋಗಿ ನಿಮ್ಮ ಹಂಸರಾಜ್ ಭಾರದ್ವಾಜ್ ಅವ್ರನ್ನ ತಡೆದು ಅವ್ರ ಮೇಲೆ ಘೋಷಣೆ ಹಾಕುವಂಥ ಕೆಲಸ ಮಾಡಿದ್ರ? ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ವಜುಬಾಯಿ ಕೂಡ 2 ಲೈನನ್ನು ಓದಿದ್ರು. ಆಗಲೂ ಈ ರೀತಿ ವರ್ತನೆ ಕಂಡು ಬಂದಿರಲಿಲ್ಲ. ಯಾಕಾಗಿ ಈ ಸರಿ ಈ ರೀತಿ ದುಂಡಾವರ್ತನೆಯನ್ನು ಮಾಡ್ತಾ ಇದ್ದೀರಿ ಸರ್ ನೀವು? ಮೋರವರು ಜಂಟಿ ಅಧಿವೇಶನವನ್ನು ಕರೆಯುವಂಥ ಅಗತ್ಯ ಏನಿತ್ತು? ಮಾತು ನೀವು ಸಿದ್ಧಪಡಿಸಿರುವ ಭಾಷಣ ಹೇಗಿತ್ತು ಸರ್? ಇನ್ನು 1 ತಿಂಗಳು ಕಾದಿದ್ರೆ ಬಜೆಟನ್ನು ಮಂಡಿಸ್ತಾ ಇದ್ರಿ. ಬಜೆಟಲ್ಲೇ ನೀವು ಜಂಟಿ ಅಧಿವೇಶನ ಮಾಡಲೇಬೇಕು. ಈ ಹಿಂದೆ ಕೇಂದ್ರದಲ್ಲೂ ಕೂಡ ವಿಶೇಷ ಸಂದರ್ಭ ಅಂತೇಳಿ ಪೋಟಾ ಕಾಯ್ದೆಯನ್ನು ತರಬೇಕಾದ್ರೆ ಜಂಟಿ ಅಧಿವೇಶನವನ್ನು ಮಾಡಿದರು. ನೀವಿವಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಜಂಟಿ ಅಧಿವೇಶನ ಮಾಡ್ತಾ ಇದ್ರಿ ಸರ್? ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ಖಂಡಿಸೋದಕ್ಕೋಸ್ಕರ, ಒಂದು ಖಂಡನ ನಿರ್ಣಯವನ್ನು ಮಂಡಿಸೋದಕ್ಕೋಸ್ಕರ ಮತ್ತು ಅದನ್ನು ಅಂಗೀಕರಿಸೋದಕ್ಕೋಸ್ಕರ ಸಂಖ್ಯಾಬಲದ ಮತದಲ್ಲಿ ನೀವು ಕರೆದಿದ್ದೀರಿ ಸರ್. ಏನು ಮೇಲ್ಪಂಕ್ತಿಯನ್ನು ನೀವು ಹಾಕೊಡ್ತಾ ಇದ್ದೀರಿ ಸರ್ ನೀವು? ನಿಮ್ಮ ಏನು ಈ ಒಂದು ಜಂಟಿ ಭಾಷಣದ ಒಳಗಡೆ ಇರುವಂಥ ಅಂಶಗಳೇನು? ಏನು ವಿಷನ್ ಡಾಕ್ಯುಮೆಂಟ್ ಇರಬೇಕದು? ನಾವು ಮಾಡಿರುವಂಥ ಸಾಧನೆ ಕಳೆದ 2.5 ವರ್ಷಗಳಲ್ಲಿ ನೀವು ಏನು ಕಳೆದು ಗುಡ್ಡೆ ಹಾಕಿದ್ದೀರಿ ಅನ್ನೋದ್ರ ಬಗ್ಗೆ ಹೇಳಬೇಕಿತ್ತು. ಅದರಲ್ಲಿ ಏನು ಹೇಳಿದಿರಿ ನೀವು? ಅದರೊಳಗಡೆ 2.5 ವರ್ಷಗಳಲ್ಲಿ ಮಾಡಿರುವಂತಹ ಘನ ಕಾರ್ಯ ಏನು ಅಂತ ಹೇಳಿ ಅದರೊಳಗಡೆ ನೀವು ಉಲ್ಲೇಖವನ್ನು ಮಾಡಿದ್ದೀರಿ. ಬರೀ ನಿಮಗೆ ಪೇಜಲ್ಲೂ ಕೂಡ, ಪ್ರಾರಂಭದ 5 ಪೇಜಲ್ಲೂ ಕೂಡ ನೀವು ಕೇಂದ್ರ ಸರ್ಕಾರವನ್ನು ಬೈಯುವಂಥ ಕೆಲಸವನ್ನೇ ಮಾಡಿದಿರಿ. ಅದನ್ನು ರಾಜ್ಯಪಾಲರು ಓದಬೇಕಿತ್ತ ಸರ್? ನೀವು VB ಜೀರಾಮ್ಜಿ ಬಗ್ಗೆ ನಿಮಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕ್ ಮಿಷನ್ ಏನಿದೆ ಅದ್ರ ಬಗ್ಗೆ ನಿಮಗೆ ದ್ವೇಷ ಯಾಕೆ ಸರ್ ನಿಮಗೆ? ಈಗ ಕೇಂದ್ರ ಸರ್ಕಾರ 20 ವರ್ಷಗಳ ನಂತರ, ಅಂದರೆ ಮನ್ರೇಗಾ ಬಂದಿದೆ 2005ರಲ್ಲಿ, 2025 ಕಳೆದು 26 ಬಂತು. 20 ವರ್ಷಗಳ ಕಾಲ ಆ ಯೋಜನೆಯನ್ನು ಮುಂದುವರಿಸಲಾಗಿದೆ. ಈ 20 ವರ್ಷಗಳಲ್ಲಿ 12 ವರ್ಷ ಕೇಂದ್ರದಲ್ಲಿ ಮೋದಿಜಿಯವರ ಸರ್ಕಾರ ಇದೆ. ಇದು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಆ ಯೋಜನೆಯಲ್ಲಿ ಇದ್ದಂತಹ ಲೋಪದೋಷಗಳನ್ನು ಸರಿಪಡಿಸಿ VB ಜೀರಾಮ್ಜಿ ಅಂತೇಳಿ ಹೇಳಿ ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ನಿಮಗೇನು ವ್ಯತ್ಯಾಸ ಕಾಣಿಸ್ತಿದೆ ಸರ್? ಏನು ಜನಕ್ಕೆ ಕೂಲಿ ಕೊಡ್ತಾ ಇದ್ದದ್ದು 100 ದಿನದಿಂದ 125 ದಿನ ಮಾಡಿದ್ದಾರೆ. ಇಲ್ಲಿ ಗ್ರಾಮೀಣ ಭಾಗದ ಜನಕ್ಕೆ ಏನು ಅನಾನುಕೂಲ ಆಗಿದೆ ಹೇಳಿ? ಕೃಷಿ ಚಟುವಟಿಕೆ ನಡೀತಾ ಇರುವಂಥ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ಒಂದು ಯೋಜನೆ ಚಾಲ್ತಿಯಲ್ಲಿರಲ್ಲ. ಯಾಕಂದರೆ ಕೃಷಿಕರು, ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಅವ್ರಿಗೆ ಅನುಕೂಲ ಆಗಬೇಕಲ್ಲ ಕೃಷಿ ಚಟುವಟಿಕೆಗಳಿಗೆ, ಅದಕ್ಕೋಸ್ಕರ 60 ದಿನಗಳ ಗ್ಯಾಪ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹಿಂದೆ 90% ಫಂಡಿಂಗ್ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟು 10% ಕೊಡ್ತಾ ಇತ್ತು. ಈಗ ಅದನ್ನು 60% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 40% ನೀವು ಕೊಡಿ ಅಂತೇಳಿ ಹೇಳಿದ್ದಾರೆ. 2,000 ಕೋಟಿ ಕೊಡೋದಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರೇ ಬಿಕಾರಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಸರ್. ಈ ರಾಜ್ಯದ ಜನ ವ್ಯತ್ಯಾಸವನ್ನು ನೋಡಿದ್ದಾರೆ. ಕೇಂದ್ರ ಸರ್ಕಾರ ಈ ಹಿಂದೆನೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ತಂದಾಗ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2019ರಲ್ಲಿ ಯಡಿಯೂರಪ್ಪನವ್ರು ಬಂದಾಗ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ಟರೆ 4,000 ರೂಪಾಯಿ ಸೇರಿಸ್ಕೊಟ್ರು. ಕೇಂದ್ರ ಸರ್ಕಾರ ಪ್ರವಾಹ ಬರಲಿ, ಏನೇ ಒಂದು ಅವಘಡಗಳು ಸಂಭವಿಸಿದಾಗ SDRFನಲ್ಲಿ 3,800 ರೂಪಾಯಿ ಕೊಡೋರು. ಮನೆಯಲ್ಲಿ ನೀರು ನುಗ್ತು, ಆಸ್ತಿ ಏನು ಪಾತ್ರೆ ಪಗಡೆಗಳು ಹಾಳಾಯಿತು ಅಂತೇಳಿ ಹೇಳಿದರೆ 3,800 ರೂಪಾಯಿ SDRFಲ್ಲಿ ಕೊಡೋರು. ಅದಕ್ಕೆ 6,200 ರೂಪಾಯಿ ಸೇರಿಸ್ಬಿಟ್ಟು 10,000 ರೂಪಾಯಿ ಕೊಟ್ಟರು. ಅದೇ ರೀತಿಯಲ್ಲಿ NDRFನಲ್ಲಿ ಮನೆ ಹಾಳಾಯಿತು ಅಂತ ಹೇಳಿದ್ರೆ, ಮನೆ ಕುಸಿತು ಅಂತ ಹೇಳಿದ್ರೆ 1 ಲಕ್ಷ ಕೊಡೋರು. ಯಡಿಯೂರಪ್ಪ ಸಾಹೇಬರು ಅದಕ್ಕೆ 4 ಲಕ್ಷ ಸೇರಿಸಿ 5 ಲಕ್ಷ ರೂಪಾಯಿನ ಕೊಟ್ಟರು. ಈ ರೀತಿ
ಕೇಂದ್ರ ಸರ್ಕಾರ ಕೊಡೋದಕ್ಕಿಂತ ಹೆಚ್ಚಿನ ಅನುದಾನವನ್ನು ರಾಜ್ಯ ಸರ್ಕಾರ ಕೊಡಬಹುದು ಅನ್ನೋದನ್ನು ಯಡಿಯೂರಪ್ಪ ಸಾಹೇಬರು ಅದನ್ನು ತೋರಿಸಿ ಮೇಲ್ಪಂಕ್ತಿನ ಕೊಟ್ಟರು. ಆದರೆ ನೀವು ಬಂದಾದ್ಮೇಲೆ ಏನು ಮಾಡಿದ್ರಿ ಸರ್? ಈ ಜಿ ರಾಮ್ಜಿ ಬಿಟ್ಬಿಡಿ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಯಡಿಯೂರಪ್ಪ ಸಾಹೇಬರು ಪ್ರಾರಂಭ ಮಾಡಿದಂತಹ 4,000 ರೂಪಾಯಿ ಸೇರಿಸಿ ಕೊಡೋದನ್ನು ಫಸ್ಟ್ ನಿಲ್ಲಿಸಿದ್ರಿ. ನೀವೊಬ್ಬ ರೈತ ವಿರೋಧಿ. ನೀವು ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಳ್ಳುವಂಥ ಯಾವ ಕೆಲಸನೂ ಮಾಡಲಿಲ್ಲ. ನೀವು ಅದನ್ನು ವಾಪಸ್ ತೆಗೆಸಿದ್ರಿ. ನೀವು ಅದನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ರಿ. ನೀವು ಗ್ರಾಮೀಣ ಭಾಗಕ್ಕೆ ಏನೂ ಮಾಡಲಿಲ್ಲ. ನೀವು ಇವಾಗ 125 ದಿನ ಕೂಲಿನ ಇನ್ಕ್ರೀಸ್ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಬೆರಳು ತೋರಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ರಿ. ನಿಮ್ಗೆ ಹೇಳ್ಕೊಳ್ಳೋಕ್ಕೆ ಸಾಧನೆ ಏನಿಲ್ಲ. 24 ಗಂಟೆ ಕೇಂದ್ರ ಸರ್ಕಾರನ ಬೈಬೇಕು, ಟ್ಯಾಕ್ಸು ಡೆವಲ್ಯೂಷನ್ ನಮಗೆ ತೊಂದರೆ ಆಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಹೇಳಿ ಬರೀ ಸುಳ್ಳು ಹೇಳ್ತೀರಿ ನೀವು. ಇವಾಗ ರಾಜ್ಯದ ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ದೀರಿ. ಫೈನಾನ್ಸ್ ಕಮಿಷನ್ 14 ಫೈನಾನ್ಸ್ ಕಮಿಷನ್ ಇರ್ಬೋದು, 15 ಫೈನಾನ್ಸ್ ಕಮಿಷನ್ ಇರ್ಬೋದು. ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಲ್ಲಿ ಪ್ರತಿನಿಧಿಗಳಿರ್ತಾರೆ. ಅಲ್ಲಿ ಟ್ಯಾಕ್ಸನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದು ಬೇಸ್ಡ್ ಆನ್ ಪಾಪ್ಯುಲೇಷನ್ ಅಂತ ಮಾಡಬೇಕು ಅಂತೇಳಿ ಹೇಳಿ ಅಲ್ಲಿ ಒಮ್ಮತದ ತೀರ್ಮಾನ ಆಗಿದೆ. ಇದನ್ನು ಬೇರೆ ಕಾಂಗ್ರೆಸ್ಸಿನ ಯಾವ ರಾಜ್ಯಗಳು ಕೂಡ ವಿರೋಧಿಸಲಿಲ್ಲ. ಈಗ ನೀವು ಬಂದ್ಬಿಟ್ಟು ನಮಗೆ ಕಮ್ಮಿ ಆಯಿತು, ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಹೇಳ್ತೀರಿ. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಸಂಪತ್ತನ್ನು ಅದನ್ನು ಪಾಲನೆ ಕೊಡಬೇಕು ಅಂತೇಳಿ ಹೇಳುವಂಥದ್ದನ್ನು ನೀವು ಅವತ್ತು ಯಾಕೆ ಒಪ್ಕೊಂಡು ಬಂದ್ರಿ? ಈಗ ನೆಕ್ಸ್ಟ್ 16 ಫೈನಾನ್ಸ್ ಕಮಿಷನ್ ಬರುತ್ತೆ, ಅಲ್ಲಿ ಹೋಗಿ ಮಾತಾಡಿ. 3 ಹೊತ್ತೂ ಕೂಡ ಕೇಂದ್ರ ಸರ್ಕಾರವನ್ನು ಬೈಯುವಂಥ ಕೆಲಸ ಮಾಡ್ತಿದ್ರಿ. ಮಾನ್ಯ ಸಿದ್ದರಾಮಯ್ಯನವರು, ನಿಮಗೊಂದು ಕಡೆ ಪ್ರಶ್ನೆಯನ್ನು ಕೇಳ್ತೀನಿ. ನೀವಿವತ್ತು ಕೇಂದ್ರ ಸರ್ಕಾರವನ್ನು ಬೈಯೋದಕ್ಕೋಸ್ಕರ, ಅವ್ರನ್ನ ಖಂಡಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ದೀರಲ್ಲ, ಇದು ಕಾನೂನಿನಲ್ಲಿ ನಿಮಗೆ ಅವಕಾಶ ಇದೆ ಅಂತಂದರೆ ಸ್ಥಳೀಯ ಸಂಸ್ಥೆಯಲ್ಲಿ ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಅಲ್ಲೂ ಏನು ಕಾಂಗ್ರೆಸ್ ಸರ್ಕಾರನೇ ಇಲ್ವಲ್ಲ, ಬೇರೆ ಕಡೆ BJP JDS ಸರ್ಕಾರನೂ ಇದೆಯಲ್ಲ. ನಿಮ್ಮ ನೀತಿಯ ಬಗ್ಗೆ, ನೀವು ಅಭಿವೃದ್ಧಿ ವಿರೋಧಿ ಧೋರಣೆ ಬಗ್ಗೆ, ಅಭಿವೃದ್ಧಿಗೆ 5 ರೂಪಾಯಿ ಕೊಡ್ತಾ ಇರುವ ನಿಮ್ಮ ಮನಸ್ಥಿತಿಯ ಬಗ್ಗೆ, ನಿಮ್ಮ ಸರ್ಕಾರ ಬಿಕಾರಿಯಾಗಿದೆ, ದಿವಾಳಿಯಾಗಿದೆ, ಜನಕ್ಕೆ ಏನು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ಮಹಾನಗರ ಪಾಲಿಕೆವರೆಗೂ ಕೂಡ ಇದೇ ಕಾನೂನು ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಬಳಸಿಕೊಂಡು ನಿಮ್ಮ ಮೇಲೆ ಖಂಡನಾ ನಿರ್ಣಯವನ್ನು ಮಂಡಿಸಲಿಕ್ಕೆ, ಅಧಿವೇಶನವನ್ನು ಕರೀಲಿಕ್ಕೆ ಹೊರಟ್ರೆ ಏನಾಗ್ಬೋದು ಸರ್ ಪರಿಸ್ಥಿತಿ? ನೀವು ಕಾನೂನು ಪದವೀಧರರಾಗಿ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ಯೋಜನೆನ ವಿರೋಧಿಸೋಸ್ಕರ ನೀವು ಒಂದು ಅಧಿವೇಶನನ ಕರಿತಾ ಇದ್ದೀರಿ. ರಾಜ್ಯಪಾಲರು 2 ಲೈನ್ ಓದ್ರಲ್ಲ, ಸದನದಲ್ಲೇ ಕೂತ್ಕೊಳ್ಳಿ. ಈ ಯೋಜನೆ ಯಾವ ರೀತಿ ಜನಕ್ಕೆ ತೊಂದರೆಯನ್ನು ಮಾಡ್ತಾ ಇದೆ ಅನ್ನೋದನ್ನ ನೀವು ಹೇಳಿ. BJP ಅವರು, JDS ಅವರು, ನಮ್ಮವರು ಹೇಳ್ತಾರೆ ಇದು ಯಾವ ರೀತಿ ಅನುಕೂಲವನ್ನು ಕಲ್ಪಿಸುತ್ತದೆ ಅಂತೇಳಿ ಹೇಳ್ಬಿಟ್ಟು, ಇದನ್ನು ಬಿಟ್ಟು ರಾಜ್ಯಪಾಲರನ್ನು ಅಡ್ಡ ಹಾಕುವಂಥದ್ದು, ಅವ್ರ ಮೇಲೆ ಕೈ ಮಾಡಕ್ಕೆ ಹೋಗುವಂಥದ್ದು, ಅವ್ರ ಮೇಲೆ ನೀವು ದುಂಡಾವರ್ತನೆಯನ್ನು, ಗೂಂಡಾಗಿರಿಯನ್ನು ತೋರುವಂಥದ್ದು ಇದೆಯಲ್ಲ, ಇದು ಕೆಟ್ಟ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾ ಇದೆ. ಸಿದ್ದರಾಮಯ್ಯನವರೇ, ನೀವು ದೇವರಾಜ ಅರಸೋರಿಗಿಂತ 4 ದಿನ ಜಾಸ್ತಿ ಅಧಿಕಾರದಲ್ಲಿ ಇದ್ದೀರಿ ಅನ್ನೋದು ಒಂದು ಬಿಟ್ಟರೆ ನಿಮ್ದು ಏನು ಸಾಧನೆ ಇಲ್ಲ. ದೇವರಾಜ ಅರಸೋರು ತೀರ್ಕೊಂಡು ಹೆಚ್ಚು ಕಡಿಮೆ 43 ವರ್ಷ ಆಯಿತು. ಆದರೆ ಜನ ಇವತ್ತು ನೆನಪು ಮಾಡ್ಕೊಳ್ತಾರೆ. ಆದರೆ ಇವತ್ತು ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವತ್ತು ತೊಲಗೋಗುತ್ತೋ, ಸಿದ್ದರಾಮಯ್ಯನವ್ರು ಯಾವತ್ತು ತೊಲಗೋಗ್ತಾರೆ ಅಂತ ಕಾಯ್ತಾ ಇದ್ದಾರೆ. ಆ ಒಂದು ಜನರಲ್ಲಿರುವಂಥ ಆಕ್ರೋಶ ಇದೆಯಲ್ಲ, ಅದನ್ನು ಇನ್ನೂ ಹೆಚ್ಚು ಮಾಡೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿದರೆ ಇದು ಇಡೀ ದೇಶದಲ್ಲಿ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನೀವು ಮತ್ತು ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು ನಡ್ಕೊಂಡಿದ್ದಾರೆ. ಸಂವಿಧಾನಬದ್ಧವಾದಂತಹ ಹುದ್ದೆಯನ್ನು ಅಲಂಕರಿಸಿರುವಂತಹ ರಾಜ್ಯಪಾಲರು ಆಗಿದ್ದಂಥ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು 2 ಲೈನ್ ಓದಿ ಎದ್ದೋದ್ರಲ್ಲ, ಅದು ಕರಾಳ ದಿನನಾಗಿದ್ರೆ ರಾಜ್ಯಪಾಲರು ಬರ್ದನೇನೂ ಇರಬಹುದು, ಆದರೆ ರಾಷ್ಟ್ರಪತಿಗಳಿಗೆ ಅವರು ವಿವರಣೆಯನ್ನು ಕೊಡಬೇಕಾಗುತ್ತೆ. ಈ ಹಿಂದೆನೂ ಕೂಡ ಕೋರ್ಟು ಕಟಕಟ್ಟಿಗೆ ಈ ವಿಚಾರ ಹೋದಾಗ್ಲೂ ಕೂಡ ರಾಜ್ಯಪಾಲರು ಸಂಪೂರ್ಣವಾಗಿ ಓದಲೇಬೇಕು ಅಂತ ಹೇಳಿ ಬೈಂಡಿಂಗ್ ಮಾಡುವಂಥ ಯಾವುದೇ ಕಾನೂನು ಕಟ್ಟಳೆ ಇಲ್ಲ ಅಂತ ಹೇಳಿ ಕೋರ್ಟೇ ಸ್ಪಷ್ಟಪಡಿಸಿದೆ. ಹಾಗಾದರೆ ಇವರು ಹಂಸರಾಜ್ ಭಾರದ್ವಾಜ್ ಮಾಡಿದ್ದು ತಪ್ಪು ಅಂತ ಇವ್ರು ಹೇಳ್ತಾರೆ. ಇವಾಗ ಸುಮ್ಮನೆ ಕಾನೂನು ಅರಿವಿಲ್ದಲೆ ಅಥವಾ ಕಾನೂನು ಗೊತ್ತಿದ್ರೂ ಕೂಡ ಇವರ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ, ಇವರ ಜನವಿರೋಧಿ ಧೋರಣೆ, 5 ರೂಪಾಯಿ ಅಭಿವೃದ್ಧಿ ಕೊಡದೇ ಇರುವಂತಹ ಇವರ ವೈಫಲ್ಯಗಳನ್ನು ಮರೆಮಾಚೋದಕ್ಕೋಸ್ಕರವಾಗಿ ಈ ಒಂದು ಅಧಿವೇಶನ ಮಾಡ್ತಿದ್ರೆ, ಇದು ರಾಹುಲ್ ಗಾಂಧಿ ಯಾವಾಗಲೂ ಕೂಡ ಪಾಕೆಟಿಂದ ತೆಗೆದುಬಿಟ್ಟು ಕಾನ್ಸ್ಟಿಟ್ಯೂಷನ್ ಕಾಪಿನ ಅಲ್ಲಾಡಿಸ್ತಾ ಇರ್ತಾರಲ್ಲ, ಸಿದ್ದರಾಮಯ್ಯನವರೇ ಇದೇ ನೀವು ಕಾನ್ಸ್ಟಿಟ್ಯೂಷನ್ಗೆ ಕೊಡ್ತಾ ಇರೋಂಥ ಮರ್ಯಾದೆ. ನಿಮ್ಮ ರಾಹುಲ್ ಗಾಂಧಿನ ಬೆಚ್ಚಿಸ್ಬಿಟ್ಟು ಚೇರಲ್ಲೇ ಮುಂದುವರಿಬೇಕು, DKನ ಸೈಡಲ್ಲೇ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರೆದಿರುವಂಥ ಅಧಿವೇಶನ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಸ್ಪಷ್ಟವಾಗಿದೆ. ಆದರೆ ಏನೂ ಮಾಡೋಕ್ಕಾಗಲ್ಲ, 5 ವರ್ಷ ನಿಮಗೆ ಕೊಟ್ಟಾಗಿದೆ, ಹಲ್ಲು ಕಚ್ಕೊಂಡು ತಡ್ಕೊಳ್ಳೇಬೇಕು. ಸಿದ್ದರಾಮಯ್ಯನವರೇ, ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ 36 ಸೀಟ್ ಇಳಿದೋಯ್ತಲ್ಲ,
ನೀವು ತೊಲಗಿದ ನಂತರ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದೇ ಸ್ಥಿತಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಈಗ ಅನುಮಾನನೇ ಬೇಡ. ಜನ ಕಾಯ್ತಾ ಇದ್ದಾರೆ, ಆದರೆ ತಪ್ಪು ಮಾಡಿಬಿಟ್ಟಿದಾರಲ್ಲ 5 ವರ್ಷ ಕೊಟ್ಟು, ಅದಕ್ಕೋಸ್ಕರ ತಡ್ಕೊಂಡಿದ್ದಾರೆ. ನಿಮಗೆ 140 ಸೀಟನ್ನು ಕೊಟ್ಟಿರೋವಂಥದ್ದು ಅಲ್ಲಿ ಹೌಸ್ ಒಳಗಡೆ ಗುಂಡಾಗಿರಿ ಮಾಡೋದಕ್ಕಲ್ಲ ಸರ್, ನಿಮಗೆ ಒಳ್ಳೆ ಆಡಳಿತ ಕೊಡೋದಕ್ಕೋಸ್ಕರ. ಈ ಕನಿಷ್ಠ ಪರಿಜ್ಞಾನನೂ ಇಲ್ದಲೆ ನೀವು ನಡ್ಕೊಳ್ತಾ ಇದ್ದೀರಲ್ಲ. ಸರ್, ಈಗ ಕೋರ್ಟ್ ಸ್ಪಷ್ಟನೆ ಆದೇಶ ಇದ್ರು, ಸಿದ್ದರಾಮಯ್ಯ ಅವರು ಇವತ್ತು ಹೇಳಿರುವಂಥದ್ದು ಕಾನೂನು ತಜ್ಞರ ಸಲಹೆ ಪಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯಪಾಲರ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಅಲ್ಲ, ಅದಕ್ಕಿಂತ ಮೊದಲು ಹಂಸರಾಜ್ ಭಾರದ್ವಾಜ್ ಅವ್ರು ನಡ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ವಿವರಣೆ ಕೂಡ ಕೇಳಿ. 2 ಲೈನ್ ಓದಿ 2008ರಲ್ಲಿ ಎದ್ದೋಗಿದ್ರಲ್ಲ ಅವರು. ಹಂಸರಾಜ್ ಭಾರದ್ವಾಜ್ ಕೇಂದ್ರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು. ಅವರು ಒಂದು ಲೀಗಲ್ ಲ್ಯೂಮಿನರಿ, ಅವರು ಭಾಳ ದೊಡ್ಡ ವಕೀಲರಾಗಿದ್ದರು. ಅವ್ರಿಗೆ ಗೊತ್ತಿಲ್ಲದೆ ಇದ್ದದ್ದು ಈ ಸಿದ್ದರಾಮಯ್ಯನವರಿಗೆ ಬರೀ ಡಿಗ್ರಿ ತಗೊಂಡಿರೋರಿಗೆ ಗೊತ್ತಿರುತ್ತಾ? ಅದು ಬಿ ಕೆ ಹರಿಪ್ರಸಾದ್ ಅವರ ಒಟ್ಟು ಹಿನ್ನೆಲೆಯನ್ನು ನೋಡಿದ್ರು ಕೂಡ ಅವ್ರ ಜೀವನದಲ್ಲೇ ಅವ್ರ ಪುಂಡಾಟಿಕೆನೇ ಅವರ ಹಿನ್ನೆಲೆ ಇರುವಂಥದ್ದು. ಆ ಒಂದು ಪುಂಡಾಟಿಕೆನೇ ಇವತ್ತು ಹೌಸಲ್ಲಿ ತೋರಿದ್ರು. ಆದರೆ ಸಿದ್ದರಾಮಯ್ಯನವರು ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅವರ ಶಾಸಕರುಗಳು ಇವರೇ ಈ ರೀತಿ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥವ್ರು ಅವ್ರನ್ನ ಓಲೈಸಕ್ಕೆ ಹೋಗ್ತಾ ಇರೋದನ್ನು ನೋಡಿದಾದರೂ ಕೂಡ ಒಬ್ಬರು ಕಾನೂನು ಪದವೀಧರರಾಗಿ ಈ ರೀತಿ ನಡ್ಕೊಂಡಿದ್ದು ಮಾತ್ರ ನಿಜಕ್ಕೂ ನಾವೆಲ್ಲರೂ ಕೂಡ ಬೇಸರ ಮಾಡ್ಕೊಳ್ಳುವಂಥ, ತಲೆ ತಗ್ಗಿಸುವಂಥ ಒಂದು ಘಟನೆ ಆಗಿದೆ. ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಲ್ಲ ವಿಜುವಲ್ಸು, ಅದನ್ನೂ ನಾವೇ ನೋಡಿರೋದು. ನಾನೇನು ಹೌಸ್ ಒಳಗಡೆ ಇರಲಿಲ್ಲ. ಅದರೊಳಗಡೆ ರಾಜ್ಯಪಾಲರು, ಆ ಮಾರ್ಷಲ್ಗಳು ಮತ್ತು ಅವರ ಪರ್ಸನಲ್ ಪ್ರೊಟೆಕ್ಷನ್ ಇಲ್ಲದೇ ಇದ್ದಿದ್ರೆ ಬಿ ಕೆ ಹರೀಶ್ ಪ್ರಸಾದ್ ಅವರು ಹೊಡೆದೇ ಬಿಡ್ತಿದ್ರೇನೋ ಅನ್ನಂಗೆ ಅನಿಸ್ತಿತ್ತು. ತಳ್ಳಕ್ಕೆ ಹೋಗಿದ್ದಾರೆ ಅವರು. ಹಿಂದ್ಗಡೆಯಿಂದ ಒಂದಷ್ಟು ಜನ ಅವರು ಶಾಸಕರು, ಅವರು ಪುಂಡ್ರ ಯಾರು ಹೋಗಿ ಈಗ ಸದನ ಸೇರ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಅವರು ಹೋಗಿ ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಮುಂದೆ ಹೋಗಿ ತಡಿತಾ ಇದ್ದಾರೆ. ಬಟ್ಟೆ ಹರಿದ್ರೆ ಅಲ್ಲ, ರಾಜ್ಯಪಾಲರು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ನೀವು ಅಡ್ಡಾಕಕ್ಕೆ ಯಾಕೆ ಹೋಗ್ತೀರಿ ಸರ್? ಬಟ್ಟೆ ಹರಿದ್ರಲ್ಲ, ನೀವು ಬಟ್ಟೆ ಹರ್ಕೊಳ್ತಾ ಇದ್ದೀರಿ, ಮಂತ್ರಿ ಸ್ಥಾನ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಬಟ್ಟೆ ಹರ್ಕೊಳ್ಳೋ ಕೆಲಸವನ್ನ ಬಿ ಕೆ ಹರಿಪ್ರಸಾದ್ ಮಾಡ್ತಾ ಇದ್ದಾರೆ. ಹೇಳಿದ್ನಲ್ಲ, ಸ್ಪಷ್ಟನೆ ಕೊಟ್ಟನಲ್ಲ. ಹಾಗಾದ್ರೆ ಹಂಸರಾಜ್ ಭಾರದ್ವಾಜ್ ಏನು ಮಾಡಿದ್ರು ಅಂತ ಹೇಳಿ. ಕಾನೂನಿನಲ್ಲಿ 2 ಲೈನನ್ನು ಓದಿ ಎದ್ದೋಗೋಕ್ಕೆ ಅವಕಾಶ ಇದೆ. 1 to 11th ಪಾಯಿಂಟ್ವರೆಗೂ ಬರೀ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಿರುವಂಥದ್ದು ಅದರಲ್ಲಿದೆ. ಅದು ವಿಷನ್ ಡಾಕ್ಯುಮೆಂಟು ಅಲ್ಲ, ಏನು ಘನ ಉದ್ದೇಶನೂ ಹೇಳ್ತಾ ಇಲ್ಲ ಅವರು. 2,000 ಕೋಟಿ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದಾರೆ? ಗೊತ್ತಿಲ್ಲ, ಬೇರೆ ಸಂದರ್ಭದಲ್ಲಿ ಮಾತಾಡಿ. ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ ಪಿಲಿಗ್ರಿಮೇಜ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಥವಾ ಪ್ರಸಾದ್ ಸ್ಕೀಮ್ ಅಂತೇಳಿ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ಬಹಳಷ್ಟು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗಾಗಿ ಕೇಂದ್ರ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ 50 ಕೋಟಿವರೆಗೂ ಕೂಡ ದುಡ್ಡು ಕೊಡುವಂತಹ ಒಂದು ಯೋಜನೆಯನ್ನು ತಗೊಂಬಂದರು. ಅದರಲ್ಲಿ ಕಾಮಾಖ್ಯ ಟೆಂಪಲ್ಲು, ಈ ಥರ ಸುಮಾರು ಟೆಂಪಲ್ಗಳಿತ್ತು. ನಮ್ಮ ಕರ್ನಾಟಕದಕ್ಕೆ ಅಂಥದ್ದೊಂದು ಯೋಜನೆ ಬೇಕು ಅಂತ ಆಗ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪ ಸಾಹೇಬ್ರ ಹತ್ರ ಒಂದು ಲೆಟರ್ ತೊಗೊಂಡು, ಸರ್ ನಮ್ಮ ಬೆಟ್ಟದ ಅಭಿವೃದ್ಧಿಗೆ ನಾನು ದುಡ್ಡು ತೊಗೊಂಡೋಗ್ತೀನಿ, ಇದೊಂದು ಸೈನ್ ಹಾಕ್ಕೊಡಿ ಅಂತ ಕೇಳಿ ನಾನೇ ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಂಥ ಲೆಟರ್ ಇಟ್ಕೊಂಡು ನಾನು ಆ ಯೋಜನೆಯನ್ನು ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಮಾಡಿಸಿದೆ. ಸಮ್ಮಿಶ್ರ ಸರ್ಕಾರ ಅವಾಗ ಅಧಿಕಾರದಲ್ಲಿತ್ತು. ಆಗ 3 ಟೆಂಪಲ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು, ಕೊಲ್ಲೂರು ಸೇರಿದಂತೆ ನಮ್ಮ ಚಾಮುಂಡಿ ಬೆಟ್ಟವನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದರು. ಆಗ ಟೂರಿಸಂ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ ಆಗಿದ್ದಂತಹ ಸಾರಾ ಮಹೇಶ್ ಅಣ್ಣ ಅವರು ಇಲ್ಲಿಯವರು ಚಾಮುಂಡಿ ಬೆಟ್ಟದ ಮೇಲೆ ಅವರು ಗೌರವನ ಪ್ರೀತಿನ ಇಟ್ಕೊಂಡು ಈ ಯೋಜನೆನ 3 ಟೆಂಪಲ್ಗಳಲ್ಲಿ ಚಾಮುಂಡಿ ಬೆಟ್ಟವನ್ನು ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು. ಮೋದಿಜಿಯವರು ಹೆಚ್ಚು ಕಡಿಮೆ 46 ಕೋಟಿ ರೂಪಾಯಿನ ಇದರ ಅಭಿವೃದ್ಧಿಗೋಸ್ಕರವನ್ನು ಕೊಟ್ಟಿದ್ದಾರೆ. ಅವರು ಚಾಮುಂಡಿ ಬೆಟ್ಟದಕ್ಕೂ ವಿಸಿಟನ್ನು ಮಾಡಿ ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅಭಿವೃದ್ಧಿಗೆ ಅದಕ್ಕೆ ಸೌಕರ್ಯಗಳನ್ನು ಅದನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ ಪ್ರಸಾದ್ ಯೋಜನೆಯಡಿ 46 ಕೋಟಿ ರೂಪಾಯಿನ ಮೋದಿಜಿಯವರ ಆಶೀರ್ವಾದದಿಂದ, ಸಾರಾ ಮಹೇಶಣ್ಣ ಅವರ ಸಹಕಾರದಿಂದ, ಯಡಿಯೂರಪ್ಪ ಸಾಹೇಬರ ಸಹಕಾರದಿಂದ ನಾನು ತೊಗೊಂಬಂದಿದ್ದೀನಿ. ಇವತ್ತು ನಾನು ಸಂಸದನಲ್ಲ, ನಮ್ಮ ಹಾಲಿ ಸಂಸದರಿದ್ದಾರೆ, ಅವರು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ. ನಾನು ಇದ್ರ ಬಗ್ಗೆ ನನ್ನ ತರುವಂಥ ಕೆಲಸವನ್ನು 46 ಕೋಟಿ ರೂಪಾಯಿನ ಅಭಿವೃದ್ಧಿಗೆ ತರುವ ಕೆಲಸವನ್ನು ನಾನು ಮಾಡಿದ್ದೀನಿ. ಇದರ ಆಚೆಗೆ ನಾನೇನೂ ಕೂಡ ನಾನು ಹೇಳೋದಿಲ್ಲ.
ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ 2018ರಲ್ಲೇ ಆಗ ಒಂದು ಪ್ರಿಲಿಮಿನರಿ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್ ಅಂತ ಪೆಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಮಾಡ್ತಾರೆ. ಅದು DPR ಆಗೋದಕ್ಕಿಂತ ಮೊದಲು ಮಾಡುವಂಥದ್ದು. ಆ ಸರ್ವೆನ ಮಾಡಿಸಿ ಅದರಲ್ಲಿ 1954 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು. ಇನ್ನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಅದು ಇನ್ನೂ ಜಾಸ್ತಿಗೆ ಹೋಯಿತು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಕಮ್ಮಿ ಇದ್ರೂ ಕೂಡ ಇದು ಸರ್ಕಾರಕ್ಕೆ ಸಾಮಾಜಿಕ ಜವಾಬ್ದಾರಿ ಇರೋ ಕಾರಣಕ್ಕೆ ಇದನ್ನು ಅಪ್ರೂವಲ್ ಮಾಡಬೇಕು ಅಂತ ನಾನು ಕೇಳಿದಾಗ ಆಗಿನ ಕೇಂದ್ರ ಸಚಿವರಾಗಿದ್ದಂತಹ ರೈಲ್ವೆ ಖಾತೆ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಅವರು ಅಪ್ರೂವಲ್ನ ಕೊಟ್ಟು ಪಿಂಕ್ ಬುಕ್ನಲ್ಲಿ ಅದು ಕನ್ಫರ್ಮ್ ಆಯಿತು. ಯಾಕೆಂದರೆ ಪಿಂಕ್ ಬುಕ್ಕಲ್ಲಿ ಬಂತು ಅಂದರೆ ಪ್ರಾಜೆಕ್ಟ್ ಅಪ್ರೂವ್ಡ್ ಅಂತ. 50% ಆಫ್ ದಿ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಲ್ಯಾಂಡ್ ಅಕ್ವಿಸಿಷನ್ ಮಾಡಿ 100% ಲ್ಯಾಂಡನ್ನು ಫ್ರೀಯಾಗಿ ಕೊಡಬೇಕು ಯಾವುದೇ ರೈಲ್ವೆ ಯೋಜನೆಗಳಿಗೆ. ಅದನ್ನು ಅಷ್ಟು ಕೆಲಸನ ನಾನು ಮಾಡಿದ್ದೀನಿ. ಇವಾಗಿನ ಅದು ರದ್ದಾಗಿದೆಯೋ ಅದು ಯಾವ ಹಂತದಲ್ಲಿದೆ ಅದ್ರ ಬಗ್ಗೆ ನಾನು ಕಳೆದ 1.25 ವರ್ಷಗಳಿಂದ ನಾನು ಸಂಸದನಾಗಿಲ್ದಲೇ ಇರೋದ್ರಿಂದ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೇ ಹೆಚ್ಚಿನ ಮಾಹಿತಿ ಆಗಲಿ ಅದ್ರ ಬಗ್ಗೆ ಏನೇ ಅದರ ಡೆವಲಪ್ಮೆಂಟ್ ಆಗಲಿ ಹಾಲಿ ಸಂಸದರಾಗಿರುವಂಥ ಮಹಾರಾಜರ ಹತ್ರ ನೀವು ಅದನ್ನು ಕೇಳಿ, ಖಂಡಿತ ಅವರು ಅದಕ್ಕೆ ನಿಮಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.